ಇಲಾಖೆಯಿಂದಲೂ ಕೂಡ ಅಧಿಕಾರಿಗಳು ಆಗಮಿಸಿದ್ದಾರೆ. ಅಧಿಕಾರಿಗಳು ಆಗಮಿಸಿ ಈಗ ಶೋಧ ಕಾರ್ಯ ಆರಂಭ ಆಗಿದೆ. ಬಂಗ್ಲಗುಡ್ಡದಲ್ಲಿ ಆಪರೇಷನ್ ಬುರುಡೆ ತೀವ್ರಗೊಂಡಿದೆ. 3 ಟೀಮ್ಗಳ ಮೂಲಕ ಎಸ್ಐಟಿ ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಇಡೀ ಬಂಗ್ಲಗುಡ್ಡದಲ್ಲಿ ಶೋಧ. ಬಂಗ್ಲಗುಡ್ಡದ 13 ಎಕರೆ ವ್ಯಾಪ್ತಿಯಲ್ಲಿ ತೀವ್ರಗೊಂಡಿದೆ ಶೋಧ. 3 ಟೀಮ್ಗಳನ್ನ ಮಾಡಿಕೊಂಡಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಶೋಧ ಕಾರ್ಯ ಆರಂಭ ಆಗಿದೆ. ಈ ಶೋಧದ ಸಂದರ್ಭದಲ್ಲಿ ಪತ್ತೆಯಾದಂತಹ ಅನುಮಾನಾಸ್ಪದ ವಸ್ತುಗಳಾಗಿರ್ಬೋದು, ಸ್ಯಾಂಪಲ್ಗಳಾಗಿರ್ಬೋದು, ಆ ಭಾಗದ ಮಣ್ಣಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈಗ ಸೋಕೋ ಟೀಮ್ ಸ್ಯಾಂಪಲ್ಸ್ ಅನ್ನ ಪಡೆದಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ದೃಶ್ಯದಲ್ಲಿ ಆಪರೇಷನ್ ಬುರುಡೆ ಆರಂಭ ಆಗಿದೆ. ಈ ವಿಠಲ್ಗೌಡ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ಆತನ ಹೇಳಿಕೆಯನ್ನ ಆಧರಿಸಿ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈಗ ಅದೇ ಜಾಗದಿಂದ ಆತ ಬುರುಡೆಯನ್ನ ತಂದಿರೋದ್ರಿಂದ ಅಲ್ಲಿನ ಮಣ್ಣಿನ ಸ್ಯಾಂಪಲ್ಸ್ ಜೊತೆಯಲ್ಲಿ ಅಲ್ಲಿ ಅನುಮಾನಾಸ್ಪದ ವಸ್ತುಗಳು ಏನೆಲ್ಲ ಕಂಡು ಬರುತ್ತೋ ಅದನ್ನ ಕೂಡ ಈಗ ವಶಕ್ಕೆ ಪಡಿತಾ ಇರೋದು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಶೋಧ ಕಾರ್ಯ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಸ್ತುಗಳನ್ನ ಕೂಡ ತಗೊಂಡು ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಎಸ್ಐಟಿ ಎಂಟ್ರಿಯನ್ನ ಕೊಟ್ಟಾಗಿದೆ ಬಂಗ್ಲಗುಡ್ಡಕ್ಕೆ. 3 ದಿನದಿಂದ ಎಸ್ಐಟಿ ಈಗ ಬರುತ್ತೆ ಆಮೇಲೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಫೈನಲಿ ಎಸ್ಐಟಿ ಟೀಮ್ ಈಗ ಎಂಟ್ರಿ ಕೊಟ್ಟ ನಂತರದಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ. ಸ್ಯಾಂಪಲ್ಸ್ ಅನ್ನ ಕೂಡ ಪಡಿತಾ ಇದೆ. ಮಣ್ಣಿನ ಸ್ಯಾಂಪಲ್ ಸೋಕೋ ಟೀಮ್ ಪಡೆದಿದೆ. ಬಟ್ಟೆ ಇದೆಲ್ಲವೂ ಕೂಡ ಅಲ್ಲಿ ಪತ್ತೆಯಾಗಿತ್ತು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಹಾಗೂ ನಾಗೇಂದ್ರ ಬಾಬು. ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಈಗ ಈ ಶೋಧ ಕಾರ್ಯ ಆರಂಭ ಆಗಿದೆ. ಒಂದಷ್ಟು ವಸ್ತುಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸ್ಥಳದಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿ ಶೋಧ ಕಾರ್ಯ ನಡೀತಾ ಇದೆ? ಅಶ್ವಿನಿ ನೋಡಿ, ಬಂಗ್ಲಗುಡ್ಡ ಕಂಪ್ಲೀಟ್ ಆಗಿ ಮೀಸಲು ಅರಣ್ಯ ಪ್ರದೇಶ ಇರುವಂತಹ ವ್ಯಾಪ್ತಿ 13 ಎಕರೆ ಜಾಗ ಇರುವಂತದ್ದು. ಹಾಗಾಗಿ ಸ್ನಾನಘಟ್ಟದ ನೇತ್ರಾವತಿ ಸ್ನಾನಘಟ್ಟದಿಂದ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಅಧಿಕಾರಿಗಳ ತಂಡ ಆಗಮಿಸುತ್ತೆ. 11ವರೆಗೆ ಎಲ್ಲರೂ ಕೂಡ ಈ ಒಂದು ಬಂಗ್ಲಗುಡ್ಡ ಮೀಸಲು ಅರಣ್ಯ ಪ್ರದೇಶವನ್ನ ಪ್ರವೇಶ ಮಾಡಿ ಇಂಚಿಂಚು ತಲಾಶವನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಬಂಗ್ಲಗುಡ್ಡದ ಮಧ್ಯ ಪ್ರವೇಶ ಮಾಡ್ತಾ ಇದ್ದಂತೆ ಅಲ್ಲಿ ಒಂದಷ್ಟು ಅನುಮಾನಾಸ್ಪದ ರೀತಿಯಲ್ಲಿ ಇದ್ದಂತಹ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸಗಳು ಈಗ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿ ಒಂದಷ್ಟು ಪೈಪ್ಗಳನ್ನ ತೆಗೆದುಕೊಂಡು ಹೋಗಲಾಗಿದೆ. ಜೊತೆಗೆ ಈ ಸೀಲ್ ಮಾಡುವಂತಹ ಬಟ್ಟೆ ಅಥವಾ ಸೀಸ್ ಮಾಡುವಂತಹ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ತಲಾಶ್ ನಡೆಸುವಂತ ಕೆಲಸವನ್ನ ಮಾಡಲಾಗ್ತದೆ. ಅಶ್ವಿನಿ, ಈಗ ಸಿಕ್ಕಿರುವಂತಹ ಅಪ್ಡೇಟ್ ನ ಪ್ರಕಾರ ಈ ಬಂಗ್ಲಗುಡ್ಡದ ಒಳಗಡೆ ಒಂದಷ್ಟು ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ. ಅಂದ್ರೆ ಸಣ್ಣದಾದಂತಹ ಪೀಸ್ಗಳಿದ್ದಂತಹ ಮೂಳೆಗಳು ಪತ್ತಾಗಿದೆ. ಅದೆಲ್ಲವನ್ನ ಕೂಡ ಸಂಗ್ರಹಿಸುವಂತ ಕೆಲಸವನ್ನ ಈಗ ಎಸ್ಐಟಿ ತನಿಖಾ ತಂಡ, ಸೋಕೋ ಟೀಮ್, FSL ಟೀಮ್ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅದೇ ಒಂದು ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ತೆಗೆದುಕೊಂಡು ಅದನ್ನು ಕೂಡ ಸ್ಟೋರ್ ಮಾಡುವಂತ ಕೆಲಸವನ್ನ ಈಗ ಸೋಕೋ ಟೀಮ್ ಮಾಡ್ತಾ ಇದೆ ಅನ್ನುವ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಒಂದು ರೀತಿಯಲ್ಲಿ ಒಬ್ಬ ಪುರುಷನ ಪ್ಯಾಂಟ್ ಕೂಡ ಪತ್ತೆಯಾಗಿದ್ದು ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತದೆ. ಇವತ್ತು ಸಂಜೆವರೆಗೂ ಕೂಡ ಈ ಒಂದು ತಲಾಶ್ ಕಾರ್ಯ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಈ ಒಂದು ಬಂಗ್ಲಗುಡ್ಡ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಅರ್ಧ ಭಾಗಕ್ಕೆ ಈಗ ಆಗಮಿಸಿದ್ದಾರೆ. 13 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಬಂಗ್ಲಗುಡ್ಡ ಸುಮಾರು ಅರ್ಧದಷ್ಟು ಈಗ ಕಾರ್ಯಾಚರಣೆ ಮಾಡಿರುವಂತ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ಪತ್ತೆ ಆದಂತಹ ಮೂಳೆಗಳ ಅವಶೇಷಗಳನ್ನ ಅದನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅನೇಕ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದ್ದು ಅದನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಅದನ್ನ ಸೋಕೋ ಟೀಮ್ ಅದನ್ನ ಫೋಟೋಗ್ರಫಿಯನ್ನ ಮಾಡಿಕೊಂಡು ಅದೇ ಜಾಗದಲ್ಲಿ ಮಣ್ಣಿನ ಮಾದರಿಯನ್ನು ಕೂಡ ಪಡೆದುಕೊಂಡು ಅದನ್ನ FSL ತಂಡದ ಮುಖೇನ ಅದನ್ನ ಸೀಲ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಏನೆಲ್ಲ ಅನುಮಾನಾಸ್ಪದ ರೀತಿಯಲ್ಲಿ ವಸ್ತುಗಳ ಪತ್ತೆ ಆಗುತ್ತೋ ಅದೆಲ್ಲವನ್ನೂ ಕೂಡ ಸಂಗ್ರಹಿಸಿ ಅದನ್ನ ಸೀಲ್ ಮಾಡಿ ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆ ಲ್ಯಾಬ್ನಿಂದ ಬರುವಂತ ರಿಪೋರ್ಟ್ ನ ಆಧಾರದಲ್ಲಿ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಇನ್ನು ಸಂಜೆಯವರೆಗೂ ಕೂಡ ಈ ಒಂದು ತಲಾಶ್ ಕಾರ್ಯ ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ಇವತ್ತಿನ ತಲಾಶ್ನ ಕಾರ್ಯಾಚರಣೆಗೂ ವಿಠಲ್ಗೌಡ ಹೇಳಿಕೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನೋದು ಈಗ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಚಿನ್ನಿಯ ಈ ಹಿಂದೆ ಕೊಟ್ಟಂತ ಹೇಳಿಕೆಯನ್ನ ಆಧರಿಸಿ 16 ಪಾಯಿಂಟ್ಗಳಲ್ಲಿ ಉತ್ಖನನವನ್ನ ಮಾಡಿದಂತ ಎಸ್ಐಟಿ ತನಿಖಾ ತಂಡ ಜೊತೆಗೆ ಮುಂದಿನ ದಿನದಲ್ಲಿ ಯಾರು ಕೂಡ ಎಸ್ಐಟಿಯ ತನಿಖೆಯ ಬಗ್ಗೆ ಆರೋಪಗಳನ್ನ ಮಾಡಬಾರದು, ಪ್ರಶ್ನೆಯನ್ನ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಚಿನ್ನಿಯ ಹೇಳಿಕೆಯನ್ನ ಆಧರಿಸಿ ಇವತ್ತು ಈ ಬಂಗ್ಲಗುಡ್ಡದಲ್ಲಿ ಒಂದು ತಲಾಶ್ ನಡೆಸುವಂತಹ ಕಾರ್ಯಗಳು ಕೂಡ ನಡೀತಾ ಇದೆ ಅನ್ನೋದು ಈ ಕ್ಷಣಕ್ಕೆ ನಮಗೆ ಸಿಕ್ಕಿರುವಂತಹ ಅಪ್ಡೇಟ್. ಅಶ್ವಿನಿ, ಇಲಾಖೆಯಿಂದಲೂ ಕೂಡ ಅಧಿಕಾರಿಗಳು ಆಗಮಿಸಿದ್ದಾರೆ. ಅಧಿಕಾರಿಗಳು ಆಗಮಿಸಿ ಈಗ ಶೋಧ ಕಾರ್ಯ ಆರಂಭ ಆಗಿದೆ. ಬಂಗ್ಲಗುಡ್ಡದಲ್ಲಿ ಆಪರೇಷನ್ ಬುರುಡೆ ತೀವ್ರಗೊಂಡಿದೆ.
3 ಟೀಮ್ಗಳ ಮೂಲಕ ಎಸ್ಐಟಿ ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಇಡೀ ಬಂಗ್ಲಗುಡ್ಡದಲ್ಲಿ ಶೋಧ. ಬಂಗ್ಲಗುಡ್ಡದ 13 ಎಕರೆ ವ್ಯಾಪ್ತಿಯಲ್ಲಿ ತೀವ್ರಗೊಂಡಿದೆ ಶೋಧ. 3 ಟೀಮ್ಗಳನ್ನ ಮಾಡಿಕೊಂಡಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಶೋಧ ಕಾರ್ಯ ಆರಂಭ ಆಗಿದೆ. ಈ ಶೋಧದ ಸಂದರ್ಭದಲ್ಲಿ ಪತ್ತೆಯಾದಂತಹ ಅನುಮಾನಾಸ್ಪದ ವಸ್ತುಗಳಾಗಿರ್ಬೋದು, ಸ್ಯಾಂಪಲ್ಗಳಾಗಿರ್ಬೋದು, ಆ ಭಾಗದ ಮಣ್ಣಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈಗ ಸೋಕೋ ಟೀಮ್ ಸ್ಯಾಂಪಲ್ಸ್ ಅನ್ನ ಪಡೆದಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ದೃಶ್ಯದಲ್ಲಿ ಆಪರೇಷನ್ ಬುರುಡೆ ಆರಂಭ ಆಗಿದೆ. ಈ ವಿಠಲ್ಗೌಡ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ಆತನ ಹೇಳಿಕೆಯನ್ನ ಆಧರಿಸಿ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈಗ ಅದೇ ಜಾಗದಿಂದ ಆತ ಬುರುಡೆಯನ್ನ ತಂದಿರೋದ್ರಿಂದ ಅಲ್ಲಿನ ಮಣ್ಣಿನ ಸ್ಯಾಂಪಲ್ಸ್ ಜೊತೆಯಲ್ಲಿ ಅಲ್ಲಿ ಅನುಮಾನಾಸ್ಪದ ವಸ್ತುಗಳು ಏನೆಲ್ಲ ಕಂಡು ಬರುತ್ತೋ ಅದನ್ನ ಕೂಡ ಈಗ ವಶಕ್ಕೆ ಪಡಿತಾ ಇರೋದು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಶೋಧ ಕಾರ್ಯ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಸ್ತುಗಳನ್ನ ಕೂಡ ತಗೊಂಡು ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಎಸ್ಐಟಿ ಎಂಟ್ರಿಯನ್ನ ಕೊಟ್ಟಾಗಿದೆ ಬಂಗ್ಲಗುಡ್ಡಕ್ಕೆ. 3 ದಿನದಿಂದ ಎಸ್ಐಟಿ ಈಗ ಬರುತ್ತೆ ಆಮೇಲೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಫೈನಲಿ ಎಸ್ಐಟಿ ಟೀಮ್ ಈಗ ಎಂಟ್ರಿ ಕೊಟ್ಟ ನಂತರದಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ. ಸ್ಯಾಂಪಲ್ಸ್ ಅನ್ನ ಕೂಡ ಪಡಿತಾ ಇದೆ. ಮಣ್ಣಿನ ಸ್ಯಾಂಪಲ್ ಸೋಕೋ ಟೀಮ್ ಪಡೆದಿದೆ. ಬಟ್ಟೆ ಇದೆಲ್ಲವೂ ಕೂಡ ಅಲ್ಲಿ ಪತ್ತೆಯಾಗಿತ್ತು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಹಾಗೂ ನಾಗೇಂದ್ರ ಬಾಬು. ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಈಗ ಈ ಶೋಧ ಕಾರ್ಯ ಆರಂಭ ಆಗಿದೆ, ಒಂದಷ್ಟು ವಸ್ತುಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸ್ಥಳದಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿ ಶೋಧ ಕಾರ್ಯ ನಡೀತಾ ಇದೆ? ಅಶ್ವಿನಿ ನೋಡಿ, ಬಂಗ್ಲಗುಡ್ಡ ಕಂಪ್ಲೀಟ್ ಆಗಿ ಮೀಸಲು ಅರಣ್ಯ ಪ್ರದೇಶ ಇರುವಂತಹ ವ್ಯಾಪ್ತಿ 13 ಎಕರೆ ಜಾಗ ಇರುವಂತದ್ದು. ಹಾಗಾಗಿ ಸ್ನಾನಘಟ್ಟದ ನೇತ್ರಾವತಿ ಸ್ನಾನಘಟ್ಟದಿಂದ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಅಧಿಕಾರಿಗಳ ತಂಡ ಆಗಮಿಸುತ್ತೆ. 11ವರೆಗೆ ಎಲ್ಲರೂ ಕೂಡ ಈ ಒಂದು ಬಂಗ್ಲಗುಡ್ಡ ಮೀಸಲು ಅರಣ್ಯ ಪ್ರದೇಶವನ್ನ ಪ್ರವೇಶ ಮಾಡಿ ಇಂಚಿಂಚು ತಲಾಶವನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಬಂಗ್ಲಗುಡ್ಡದ ಮಧ್ಯ ಪ್ರವೇಶ ಮಾಡ್ತಾ ಇದ್ದಂತೆ ಅಲ್ಲಿ ಒಂದಷ್ಟು ಅನುಮಾನಾಸ್ಪದ ರೀತಿಯಲ್ಲಿ ಇದ್ದಂತಹ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸಗಳು ಈಗ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿ ಒಂದಷ್ಟು ಪೈಪ್ಗಳನ್ನ ತೆಗೆದುಕೊಂಡು ಹೋಗಲಾಗಿದೆ. ಜೊತೆಗೆ ಈ ಸೀಲ್ ಮಾಡುವಂತಹ ಬಟ್ಟೆ ಅಥವಾ ಸೀಸ್ ಮಾಡುವಂತಹ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ತಲಾಶ್ ನಡೆಸುವಂತ ಕೆಲಸವನ್ನ ಮಾಡಲಾಗ್ತದೆ. ಅಶ್ವಿನಿ, ಈಗ ಸಿಕ್ಕಿರುವಂತಹ ಅಪ್ಡೇಟ್ ನ ಪ್ರಕಾರ ಈ ಬಂಗ್ಲಗುಡ್ಡದ ಒಳಗಡೆ ಒಂದಷ್ಟು ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ. ಅಂದ್ರೆ ಸಣ್ಣ ಸಣ್ಣದಾದಂತಹ ಪೀಸ್ಗಳಿದ್ದಂತಹ ಮೂಳೆಗಳು ಪತ್ತೆಯಾಗಿದೆ. ಅದೆಲ್ಲವನ್ನ ಕೂಡ ಸಂಗ್ರಹಿಸುವಂತ ಕೆಲಸವನ್ನ ಈಗ ಎಸ್ಐಟಿ ತನಿಖಾ ತಂಡ, ಸೋಕೋ ಟೀಮ್, FSL ಟೀಮ್ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅದೇ ಒಂದು ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ತೆಗೆದುಕೊಂಡು ಅದನ್ನು ಕೂಡ ಸ್ಟೋರ್ ಮಾಡುವಂತ ಕೆಲಸವನ್ನ ಈಗ ಸೋಕೋ ಟೀಮ್ ಮಾಡ್ತಾ ಇದೆ ಅನ್ನುವ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಒಂದು ರೀತಿಯಲ್ಲಿ ಒಬ್ಬ ಪುರುಷನ ಪ್ಯಾಂಟ್ ಕೂಡ ಪತ್ತೆಯಾಗಿದ್ದು ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತದೆ. ಇವತ್ತು ಸಂಜೆವರೆಗೂ ಕೂಡ ಈ ಒಂದು ತಲಾಶ್ ಕಾರ್ಯ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಈ ಒಂದು ಬಂಗ್ಲಗುಡ್ಡ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಅರ್ಧ ಭಾಗಕ್ಕೆ ಈಗ ಆಗಮಿಸಿದ್ದಾರೆ. 13 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಬಂಗ್ಲಗುಡ್ಡ ಸುಮಾರು ಅರ್ಧದಷ್ಟು ಈಗ ಕಾರ್ಯಾಚರಣೆ ಮಾಡಿರುವಂತಹ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ಪತ್ತೆ ಆದಂತಹ ಮೂಳೆಗಳ ಅವಶೇಷಗಳನ್ನ ಅದನ್ನ ಸಂಗ್ರಹಿಸುವಂತ ಕೆಲಸವನ್ನ ಅನೇಕ ಮೂಳೆಗಳ ಅವಶೇಷಗಳು ಪತ್ತೆ ಆಗಿದ್ದು ಅದನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅದನ್ನ ಸೋಕೋ ಟೀಮ್ ಅದನ್ನ ಫೋಟೋಗ್ರಫಿಯನ್ನ ಮಾಡಿಕೊಂಡು ಅದೇ ಜಾಗದಲ್ಲಿ ಮಣ್ಣಿನ ಮಾದರಿಯನ್ನು ಕೂಡ ಪಡೆದುಕೊಂಡು ಅದನ್ನ FSL ತಂಡದ ಮುಖೇನ ಅದನ್ನ ಸೀಲ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಏನೆಲ್ಲ ಅನುಮಾನಾಸ್ಪದ ರೀತಿಯಲ್ಲಿ ವಸ್ತುಗಳು ಪತ್ತೆ ಆಗುತ್ತೋ ಅದೆಲ್ಲವನ್ನು ಕೂಡ ಸಂಗ್ರಹಿಸಿ ಅದನ್ನ ಸೀಲ್ ಮಾಡಿ ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆ ಲ್ಯಾಬ್ನಿಂದ ಬರುವಂತ ರಿಪೋರ್ಟ್ ನ ಆಧಾರದಲ್ಲಿ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಇನ್ನು ಸಂಜೆಯವರೆಗೂ ಕೂಡ ಈ ಒಂದು ತಲಾಶ್ ಕಾರ್ಯ ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ಇವತ್ತಿನ ತಲಾಶ್ನ ಕಾರ್ಯಾಚರಣೆಗೂ ವಿಠಲ್ಗೌಡ ಹೇಳಿಕೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನೋದು ಈಗ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಚಿನ್ನಿಯ ಈ ಹಿಂದೆ ಕೊಟ್ಟಂತ ಹೇಳಿಕೆಯನ್ನ ಆಧರಿಸಿ 16 ಪಾಯಿಂಟ್ಗಳಲ್ಲಿ ಉತ್ಖನನವನ್ನ ಮಾಡಿದಂತ ಎಸ್ಐಟಿ ತನಿಖಾ ತಂಡ ಜೊತೆಗೆ ಮುಂದಿನ ದಿನದಲ್ಲಿ ಯಾರು ಕೂಡ ಎಸ್ಐಟಿಯ ತನಿಖೆಯ ಬಗ್ಗೆ ಆರೋಪಗಳನ್ನ ಮಾಡಬಾರದು, ಪ್ರಶ್ನೆಯನ್ನ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಚಿನ್ನಿಯ ಹೇಳಿಕೆಯನ್ನ ಆಧರಿಸಿ ಇವತ್ತು ಈ ಬಂಗ್ಲಗುಡ್ಡದಲ್ಲಿ ಒಂದು ತಲಾಶ್ ನಡೆಸುವಂತಹ ಕಾರ್ಯಗಳು ಕೂಡ ನಡೀತಾ ಇದೆ ಅನ್ನೋದು ಈ ಕ್ಷಣಕ್ಕೆ ನಮಗೆ ಸಿಕ್ಕಿರುವಂತಹ ಅಪ್ಡೇಟ್. ಅಶ್ವಿನಿ.